ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮನಸ್ಸಿನ ಆರೋಗ್ಯದ ವಿಷಯದಲ್ಲಿ ಕರುಣೆ ಅನ್ನುವ ಅಂಶ ಬಹಳ ಮುಖ್ಯ. ಕರುಣೆ ಅನ್ನುವುದು ಕೂಡ ಒಂದು ನೋಡುವ ಬಗೆ ಅಥವಾ ಒಂದು ಆಟಿಟ್ಯೂಡ್, ಅದೊಂದು ಹೊಂದಿರುವಂತಹ ಧೋರಣೆ, ದೃಷ್ಟಿಕೋನ. ಮನಸ್ಸನ್ನು ತರಬೇತಿಗೊಳಿಸುವುದರಲ್ಲಿ ಕರುಣೆ ಎಂಬುದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಕರುಣೆ, ಕಂಪ್ಯಾಷನ್. ಕರುಣೆಯನ್ನು ಒಳಗೂ ಮತ್ತು ಹೊರಗೂ ಹೊಂದಿರುವವರು ಮಾತ್ರವೇ ತಮ್ಮ ವರ್ತನೆಗಳನ್ನು ಕಾನ್ಫ್ಲಿಕ್ಟ್ ಇಲ್ಲದೆ ಎಕ್ಸಿಬಿಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಳಗೂ ಇರಬೇಕು ಮತ್ತು ಹೊರಗೂ ಇರಬೇಕು. ಹೊರಗಿನ ಕರುಣೆ ಅಂತಂದರೆ ಏನು ಅಂದರೆ, ಸಂಬಂಧಗಳನ್ನು, ವ್ಯಕ್ತಿಗಳನ್ನು, ಪ್ರಾಣಿಗಳನ್ನು, ವಿಷಯಗಳನ್ನು ಅನುಕಂಪದಿಂದ ಕಾಣುವುದು ಅಥವಾ ಸಹಾನುಭೂತಿ, ಕಂಪ್ಯಾಷನೇಟ್ ಆಗಿ ಅದನ್ನು ಟ್ರೀಟ್ ಮಾಡೋದು, ಅಥವಾ ಪರಾನುಭೂತಿ ಅಂದರೆ ಎಂಪಥೆಟಿಕ್ ಆಗಿ ಅವುಗಳನ್ನ ಗ್ರಹಿಸೋದು. ಯಾವ ವ್ಯಕ್ತಿಗಳು ಅಸಹಾಯಕರಾಗಿರುವರೋ, ದೀನಾವಸ್ಥೆಯಲ್ಲಿ ಇರುವರೋ, ಒತ್ತಡ ಅಥವಾ ಕುಸಿತಗಳನ್ನು ಅನುಭವಿಸ್ಕೊಂಡು ತುಂಬ ಬಳಲಿರ್ತಾರೋ, ಜರ್ಜರಿತರಾಗಿರ್ತಾರೋ, ಅವರಿಗೆ ನಮ್ಮ ಎಮೋಷನಲ್ ಆಗಿರುವಂತಹ, ಭಾವನಾತ್ಮಕವಾಗಿರುವಂತಹ, ನೈತಿಕವಾಗಿರುವಂತಹ ಮತ್ತು ಲೌಕಿಕವಾಗಿರುವಂತಹ ನೆರವನ್ನು ಕೂಡ ಕೊಡೋದಕ್ಕೆ ಸ್ವಯಂ ಪ್ರೇರಿತವಾಗಿ ಅಂದರೆ ವಾಲಂಟಿಯರ್ ಆಗಿ ಮುಂದಾಗುವುದೇ ಕರುಣೆ. ಯಾವುದೇ ವ್ಯಕ್ತಿಗಳ ಆ ಸ್ಥಿತಿಗೆ ಬೇರೆ ಏನೋ ಕಾರಣಗಳಿರ್ತದೆ. ಆ ವ್ಯಕ್ತಿಗಳದೇ ತಪ್ಪಾಗಿರಬಹುದು, ಅಹಂಕಾರದಿಂದ ಪತನ ಹೊಂದಿರಬಹುದು, ಅವರದೇ ಸ್ವಯಂಕೃತ ಅಪರಾಧ ಆಗಿರಬಹುದು, ಅನೈತಿಕ ಹಾಗೂ ಅಕ್ರಮ ನಡವಳಿಕೆಯಿಂದ ಆ ಸ್ಥಿತಿಗೆ ಅವರು ಬಂದಿರಬಹುದು, ತಮ್ಮದೇ ಮೂರ್ಖತನದಿಂದ ಆ ಮಟ್ಟಕ್ಕೆ ಅವರು ಬಂದಿರಬಹುದು. ಏನೇ ಆಗಿರಲಿ, ಕರುಣೆ ಎಂಬುದು ಬರಿಯ ಆ ವ್ಯಕ್ತಿಯ ದೀನಾವಸ್ಥೆಯನ್ನು ಮತ್ತು ನೋವನ್ನು ಮಾತ್ರ ಪರಿಗಣಿಸಬೇಕು. ಅಂದರೆ ಆ ವ್ಯಕ್ತಿ ಯಾವ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ನೋವಾಗ್ತಾ ಇದೆ, ಅದನ್ನು ಗಮನಿಸಬೇಕು ಕರುಣೆ ಅನ್ನೋದು. ಹಾಗೂ ಅದಕ್ಕೆ ಅಗತ್ಯವಾಗಿರುವುದನ್ನು ಅನ್ಕಂಡೀಷನಲ್ ಆಗಿ, ಯಾವುದೇ ಕಂಡೀಷನ್ಗಳಿಲ್ಲದೆ ಅನಿರ್ಬಂಧಿತವಾಗಿ ಅದನ್ನು ಒದಗಿಸಬೇಕು. ಜೊತೆಗೆ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಅಥವಾ ಯಾವುದನ್ನು ಪ್ರತಿಯಾಗಿ ನಿರೀಕ್ಷಿಸದೆ ನೆರವಾಗುವುದಿದೆಯಲ್ಲ, ಅದು ಕರುಣೆ, ಅದೇ ಕಾರುಣ್ಯ. ಈಗ ನೆರವಾಗೋಗ್ಬಿಡ್ತಾರೆ ಅಥವಾ ಅಗತ್ಯವಾಗಿರೋ ವಸ್ತುಗಳನ್ನು ಒದಗಿಸಿದ ಮೇಲೆ ಅದನ್ನು ಪ್ರಚಾರ ಮಾಡಿಕೊಂಡು ತಮ್ಮ ಕರುಣೆಗೆ ಪಾತ್ರವಾಗಿರೋರನ್ನ ಮುಜುಗರಕ್ಕೆ ಒಳಪಡಿಸೋದು, ಇದು ಕೂಡ ತಪ್ಪು. ಅವರನ್ನು ತಮ್ಮ ಅಧೀನದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ವರ್ತಿಸೋದು. ಅಷ್ಟೇನಿಕೆ ನಮ್ಮ ಕರುಣೆಯ ಸೇವೆಯನ್ನು ಪಡೆದವರು ನಮಗೆ ಕೃತಜ್ಞರಾಗಿರಬೇಕು ಮತ್ತು ಅವರು ಅದನ್ನು ಸ್ಮರಿಸ್ಕೊಳ್ತಾ ಇರಬೇಕು. ಅಗತ್ಯ ಬಿದ್ದಾಗ ನಮ್ಮ ಉದ್ದೇಶಕ್ಕೆ ತಕ್ಕಂಗೆ ನಾವು ಹೇಳಿದಂಗೆ ಅವರು ನಡ್ಕೊಳ್ಬೇಕು ಅಂತೆಲ್ಲ ಆಲೋಚನೆಗಳನ್ನ ಇಟ್ಕೊಳ್ಳೋದು ಅಥವಾ ನಿರೀಕ್ಷೆಗಳನ್ನೆಲ್ಲ ಇಟ್ಟುಕೊಂಡಿದ್ದರೆ ಅದು ಕರುಣೆ ಅಲ್ಲ, ಅದು ಕರುಣೆ ಅಲ್ಲ. ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಇಷ್ಟೆಲ್ಲ ಧೋರಣೆಗಳನ್ನ ಹೊಂದಿದ್ರೆ ಮಾತ್ರನೇ ಕರುಣೆ ಅನ್ನೋದು ಒಂದು ಮೌಲ್ಯ ಆಗ್ತದೆ. ಇಲ್ಲ ಅಂತಂದರೆ ಕರುಣೆ ಅನ್ನೋದು ಒಂದು ಸೇವೆಯ ಸಾಲ ಆಗ್ತದೆ. ಕರುಣೆ ಅನ್ನೋದು ಸಾಲ ಆಗಬಾರ್ದು. ಕೆಲವು ಸಲ ದಾರಿ ತಪ್ಪಿರೋರಿಗೆ ಆರೋಗ್ಯಪೂರ್ಣವಾದ ಜೀವನ ಅಥವಾ ನೈತಿಕತೆಗೆ ಬದ್ಧವಾದ ನಡವಳಿಕೆಗಳನ್ನ ಹೊಂದಕ್ಕೆ ಕೆಲವು ನಿರ್ಬಂಧಗಳನ್ನೇನೋ ಹೇರಬೇಕಾಗತ್ತೆ. ಅಂತಹ ನಿರ್ಬಂಧಗಳು ಅವರನ್ನು ತಮ್ಮ ಅಧೀನಕ್ಕೆ ಒಳಪಡಿಸಲು ಅಲ್ಲದೆ ಅವರೇ ಚೆನ್ನಾಗಾಗೋದಕ್ಕೆ, ಅಂದರೆ ಅವರ ಬದುಕನ್ನು ಅವರೇ ಉತ್ತಮ ಮಟ್ಟಕ್ಕೆ ಎತ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಆಗಿರಬೇಕು. ಅಂತಹ ಸಂದರ್ಭಗಳಲ್ಲಿ ದೃಢವಾದ ಆದರೆ ಸ್ವಹಿತಾಸಕ್ತಿ ಇಲ್ಲದೇ ಇರುವಂತಹ, ಸ್ವಾರ್ಥ ಇಲ್ಲದೇ ಇರುವಂತಹ ಕೆಲವು ನಿರ್ಬಂಧಗಳನ್ನು ಹೇರಬೇಕಾಗತ್ತೆ. ನೋಡು, ನೀನು ಹೀಗೆ ಮಾಡಿದ್ರೆ ನನಗೆ ನೆರವಾಗೋದು, ನೋಡು ಇದನ್ನು ನೀನು ಮಾಡಲೇಬೇಕು, ಅದು ಅಗತ್ಯ ಇರುತ್ತೆ. ಆದರೆ ಅದು ಕರುಣೆಯ ಕಾಳಜಿಯ ಭಾಗ ಆಗಿರಬೇಕು. ನನ್ನ ಅಹಂಕಾರವನ್ನು ತೃಪ್ತಿಪಡಿಸಿಕೊಳ್ಳುವಂತಹ ವಿಷಯ ಆಗಿರಬಾರ್ದು. ಕರುಣೆ ಅನ್ನೋದು ಹೇಗಾರು ಮಾಡ್ಕೊಳ್ಳಿ, ನಾವು ಮಾಡೋದನ್ನು ಮಾಡಿದ್ದೇವೆ ಅನ್ನೋದು ಉಡಾಫೆ ಕೂಡ ಆಗಬಾರ್ದು. ಕರುಣೆಯ ಸೇವೆಗಳಿಗೆ
ಕರುಣೆಗೆ ಪಾತ್ರವಾದವರ ಉನ್ನತೀಕರಣದ ಹೊಣೆಗಾರಿಕೆ ಕೂಡ ಇರ್ತದೆ. ನಾವು ಯಾರಿಗಾದರೂ ಸಹಾಯ ಮಾಡಿದ್ವಿ, ಕರುಣೆಯಿಂದ ನೋಡಿದ್ರಿ ಅಂತಂದರೆ ಅವ್ರದ್ದು ಜವಾಬ್ದಾರಿಯನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಹೊರ ಕರುಣೆ, ಇದು ನಾವು ಹೊರಗಡೆಯ ಕರುಣೆ ಅಂತ ಇದು ಇಷ್ಟು ತಿಳ್ಕೊಳ್ಬೇಕು. ಇನ್ನು ಇದೇ ರೀತಿ ಒಳಗಿನ ಕರುಣೆಯನ್ನು ಕೂಡ ನಾವು ಗಮನ ಹರಿಸಬೇಕು. ಅದು ನಮ್ಮನ್ನು ನಾವು ಕರುಣೆಯಿಂದ ಕಾಣೋದು. ಈ ನಮ್ಮ ದೇಹ ನೋಡಿ, ಈ ನಮ್ಮ ದೇಹ ಅನೈಚ್ಛಿಕವಾಗಿ ನಾವು ಇಷ್ಟಪಡದೇ ಇದ್ರೂ ಕೂಡ, ನಾವು ಬೇಕು ಅಂದ್ರೂ ಬೇಡದ ಅಂದ್ರೂ ಈ ದುಡಿತಾನೇ ಇರುತ್ತೆ. ನಮ್ಮ ದೇಹದ ಒಳಗಿನ ಮತ್ತು ಹೊರಗಿನ ಭಾಗಗಳು ದುಡಿತಾ ಇರುತ್ತೆ ನಮಗೋಸ್ಕರ, ನಮ್ಮನ್ನು ಜೀವಂತವಾಗಿ ಇಡಲಿಕ್ಕೆ. ನಮ್ಮ ಭಾವನೆಗಳು, ನಮ್ಮ ಮನಸ್ಸು ಎಲ್ಲವೂ ಕೂಡ ಅದರ ಜೊತೆಗೆ ನಮ್ಮ ಕರುಣೆಗೆ ಪಾತ್ರವಾಗಲು ಖಂಡಿತ ಅರ್ಹ. ದೇಹವನ್ನು ದಂಡಿಸಬೇಕು ಅನ್ನೋ ಮಾತನ್ನು ಈ ಧಾರ್ಮಿಕತೆಗಳಲ್ಲಿ ಅಥವಾ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಾವು ಕೇಳ್ತಾ ಇರ್ತೇವೆ. ದಂಡಿಸಬೇಕು ದೇಹವನ್ನು ಅನ್ನೋದೇ ಒಂದು ನೆಗೆಟಿವ್, ಅದೊಂದು ನಕಾರಾತ್ಮಕವಾದ ಧೋರಣೆ. ಅದು ದೇಹವನ್ನು ಬಾಗಿಸುವುದು ಅಥವಾ ಪೆಡಸುತನಕ್ಕೆ, ರಿಜಿಡಿಟಿ ಇಲ್ಲದೇ ಇರುವ ಹಾಗೆ ಸಲಿಲತೆಯನ್ನು ಹೊಂದಿರೋ ಹಾಗೆ ನೋಡ್ಕೊಳ್ಳೋದು. ಅಂದರೆ ಫ್ಲೆಕ್ಸಿಬಲ್ ಆಗಿರೋದು. ದೇಹವು ತನ್ನ ಚಲನವಲನಗಳಲ್ಲಿ, ಭಂಗಿಗಳಲ್ಲಿ, ಸ್ಥಿತಿಗಳಲ್ಲಿ ಫ್ಲೆಕ್ಸಿಬಲ್ ಆಗಿರೋದನ್ನು ಸಾಧಿಸಬೇಕು. ರಿಜಿಡಿಟಿ ಇಲ್ಲದೇ ಇರುವ ಹಾಗೆ, ಅಂದರೆ ಪೆಡಸುತನ ಇಲ್ಲದೇ ಇರೋ ಹಾಗೆ ಬಹಳ ಮುಖ್ಯವಾಗಿ ಹೊರಗಿನ ಹವಾಮಾನ ಮತ್ತು ವಾತಾವರಣಗಳಿಗೆ ಕಷ್ಟವಿಲ್ಲದೆ ಹೊಂದ್ಕೊಳ್ಳೋ ಹಾಗೆ ನಾವು ನಮ್ಮ ದೇಹವನ್ನು ಮಾಡಬೇಕು. ಇನ್ನು ಹೃದಯ, ಮೆದುಳು, ಶ್ವಾಸಕೋಶ, ಮೂತ್ರಜನಕ, ಕಿಡ್ನಿಗಳು, ಕರುಳು, ಜಠರ, ಪಿತ್ತಜನಕಾಂಗ ಇವೆಲ್ಲವೂ ಕೂಡ ದೇಹದೊಳಗಿನ ಭಾಗಗಳನ್ನು, ಮತ್ತು ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಮೂಗು ಇವೆಲ್ಲ ಹೊರಗಿನ ಭಾಗಗಳನ್ನು ಮತ್ತು ಲೈಂಗಿಕಾಂಗಗಳನ್ನು ಕೂಡ ನಾವು ಕರುಣೆಯಿಂದ ಕಾಣಬೇಕು. ಅವುಗಳಿಗೆ ಅಗತ್ಯವಿರುವ ಸೇವೆಗಳನ್ನು ಮತ್ತು ಅವುಗಳಿಗೆ ಅಗತ್ಯವಿರುವ ಪೋಷಣೆಗಳನ್ನು ನಾವು ನೀಡಬೇಕು. ಅವುಗಳನ್ನು ನಿರ್ಲಕ್ಷಿಸೋದೋ ಅಥವಾ ಅವುಗಳಿಗೆ ಹಾನಿಯಾಗುವಂತಹ ಅಭ್ಯಾಸಗಳನ್ನು ಮಾಡಿಕೊಳ್ಳೋದು ಖಂಡಿತ ಸಲ್ಲದು, ಮಾಡಿಕೊಡುದು. ಹೀಗೆ ನಮ್ಮ ಒಳಗಿನ ಕರುಣೆ, ನಮ್ಮ ದೇಹದಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಭಾಗಗಳ ಮೇಲೆ ನಾವೇ ದೌರ್ಜನ್ಯ ಮಾಡಬಾರ್ದು. ಅದೆಷ್ಟು ಕಾಲ ಬದುಕಿರ್ತೀವೋ ಅಷ್ಟು ಕಾಲ ಒಂದೇ ಸಮನೆ ಕೆಲಸ ಮಾಡುವಂತಹ ಹೃದಯ, ಮೂತ್ರಜನಕಾಂಗ, ಶ್ವಾಸಕೋಶಗಳಿಗೆ ಮೊದಲಾದ ಭಾಗಗಳಿಗೆ ಹಾನಿ ಮಾಡುವಂತಹ ಯಾವುದೇ ವಿಷಯಗಳಿರಲಿ, ಚಟಗಳಿರಲಿ, ಅಭ್ಯಾಸಗಳಿರಲಿ, ಅವುಗಳಿಂದ ದೂರ ಇರುವುದೇ ನಾವು ಅವುಗಳ ಮೇಲೆ ತೋರುವಂತಹ ಕರುಣೆ. ಆಮೇಲೆ ನಮ್ಮ ದೇಹಕ್ಕೆ ಅಗತ್ಯ ಇರುವಂತಹ ಪೋಷಕಾಂಶಗಳನ್ನು ಮತ್ತು ತೊಂದರೆ ಆದಾಗ ಔಷಧೋಪಚಾರಗಳನ್ನು ಮಾಡೋದು ಕೂಡ ನಾವು ನಮ್ಮ ದೇಹದ ಮೇಲೆ ತೋರಿಸುವಂತಹ ಕರುಣೆನೇ ಆಗಿರುತ್ತೆ. ನಮ್ಮ ಮಕ್ಕಳಿಗೋಸ್ಕರನೋ ಅಥವಾ ಸಮಾಜಕ್ಕೋಸ್ಕರನೋ ಅಥವಾ ಇನ್ಯಾವುದೋ ಕಾರಣಕ್ಕೋ ನಮ್ಮ ದೇಹವನ್ನು ಅಲಕ್ಷ್ಯ ಮಾಡಬಾರದು. ಆಹಾರ ಮತ್ತು ಅಥವಾ ಆಹಾರ ತಗೊಳ್ಳದೇ ಇರೋದು, ನನ್ನ ಮಕ್ಕಳಿಗೋಸ್ಕರ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಆಹಾರ ತಗೊಳ್ಳದೇ ಇರೋದು, ಔಷಧಿಗಳನ್ನ ಬಿಡೋದು, ಇವೆಲ್ಲವೂ ಕೂಡ ಒಂದು ಮಾನಸಿಕ ರೋಗ. ಇದೊಂದು ಕಾಂಪ್ಲೆಕ್ಸ್. ಅದು ತ್ಯಾಗ ಅಲ್ಲ, ಬಲಿಗೊಡುವುದರ ಅರಿಮೆ ಅಥವಾ ಮಾರ್ಟೀರ್ ಕಾಂಪ್ಲೆಕ್ಸ್. ಹಾಗೆಯೇ ಮನಸ್ಸು, ಅದರ ಬಗ್ಗೆ ನಾವು ಕಠೋರವಾಗಿರುವ ನಿಲುವನ್ನು ಹೊಂದಿರಬಾರ್ದು. ನಾವು ನಮ್ಮ ಮನಸ್ಥಿತಿ ರೂಪುಗೊಳ್ಳೋದಕ್ಕೆ ನಾವೇ ಅಲ್ಲ ಕಾರಣ. ನಮ್ಮ ಮನಸ್ಸು ಇವತ್ತೇನಿದೆಯೋ ಅದಕ್ಕೆ ನಾವೊಬ್ಬರೇ ಅಲ್ಲ ಕಾರಣ. ನಮ್ಮ ವಂಶವಾಹಿ ಗುಣಗಳು, ಸಂಸ್ಕೃತಿ, ಕುಟುಂಬ, ಶಿಕ್ಷಣ, ನಮ್ಮ ಸುತ್ತಮುತ್ತಲಿನ ಪರಿಸರ, ಸಾಮಾಜಿಕ ಪರಿಸರ, ಎಲ್ಲವೂ ಯಾವುದ್ಯಾವುದೋ ಪ್ರಭಾವಶಾಲಿ ಕಾರಣಗಳಿರ್ತವೆ. ಹಾಗಾಗಿ ನಮ್ಮದೇ ಮನಸ್ಥಿತಿಯನ್ನು ಅದೊಂದು ವೇಳೆ ನೆಗೆಟಿವ್ ಆಗಿತ್ತು ಅಂದರೆ, ಸಮಸ್ಯೆಯಲ್ಲಿ ಇತ್ತು ಅಂದರೆ ನಾವೇ ನಿಂದಿಸ್ಕೊಂಡು, ದಂಡಿಸ್ಕೊಂಡು, ನಕಾರಾತ್ಮಕವಾಗಿರೋ ಟೀಕೆಗಳನ್ನ ಮಾಡ್ಕೊಂಡಿರೋದ್ರಿಂದ ಮನಸ್ಸುಗಳು ಇನ್ನಷ್ಟು ಹದಗೆಡ್ತವೆ ಹೊರತು ಒಳ್ಳೆಯದೇನೂ ಆಗೋಲ್ಲ. ನಮ್ಮ ಮನಸ್ಥಿತಿಯನ್ನು, ವರ್ತನೆಗಳನ್ನು ಇಂಟ್ರಾಸ್ಪೆಕ್ಷನ್ ಅಂದರೆ ಆತ್ಮಾವಲೋಕನದ ಮೂಲಕ ಗಮನಿಸಿಕೊಂಡು ಹಂತ ಹಂತವಾಗಿ ತರಬೇತಿಯನ್ನು ನೀಡುತ್ತಾ ನಮ್ಮ ನಿರೀಕ್ಷಿತ ಮಟ್ಟವನ್ನು ತಲುಪಬಹುದು. ಮಾನಸಿಕ ಆರೋಗ್ಯವನ್ನು ಪಡೆಯಬಹುದು. ಮನಸ್ಸನ್ನು ಖಂಡಿಸುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಅದನ್ನು ಒಲಿಸಿಕೊಳ್ಳುವುದರಿಂದ
ಖಂಡಿತ ಪ್ರಯೋಜನಗಳುಂಟು. ಹೀಗೆ ನಾವು ಸಾಮಾಜಿಕವಾಗಿ ಹೊರಗಿನವರ ಮೇಲೆ ಮತ್ತು ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ನಮ್ಮ ಮೇಲೆ ನಾವು ಕರುಣೆಯನ್ನು ಹೊಂದಿರಬೇಕು. ಆಂತರಿಕ ಕರುಣೆ ಮತ್ತು ಹೊರಗಿನ ಕರುಣೆ ಎರಡೂ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಕರುಣೆ ಇರಲಿ, ಕಂಗಳಲ್ಲಿ, ಮನಸ್ಸಿನಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಎಲ್ಲದರಲ್ಲಿಯೂ ಕರುಣೆ ಇರಲಿ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ. ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.